ಚಿಟಗುಬ್ಬ ಪುರಸಭೆಯ ಸದಸ್ಯರು ಪುರಸಭೆಯ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಸೋಮವಾರ ಜರುಗಿದೆ. ಪುರಸಭೆಯಲ್ಲಿ ಕರೆಯಲಾಗಿದ್ದ ತುರ್ತು ಸಭೆಯ ಬಳಿಕ ಪುರಸಭೆಯ ಉಪಾಧ್ಯಕ್ಷ ಮತ್ತು ಕೆಲ ಸದಸ್ಯರು ಪುರಸಭೆಗೆ ಸಂಬಂಧಿಸಿದ ಮಳಿಗೆಗಳಲ್ಲಿ ಖರೀದಿ ಮಾಡಿರುವಂತಹ ಯಾವ ಸಾಮಗ್ರಿಗಳು ಉಳಿದುಕೊಂಡಿವೆ ಹಾಗೂ ಎಷ್ಟು ಬಳಕೆಯಾಗಿವೆ ತೋರಿಸಿ ಎಂದು ಕೇಳಿದಾಗ ಪುರಸಭೆಯ ಅಭಿಯಂತರರು ಮತ್ತು ಸ್ಟೋರ್ ಸಿಬ್ಬಂದಿಗಳು ಮಳಿಗೆಯಲ್ಲಿ ಏನೂ ಇಲ್ಲ ಎಂದು ಹೇಳುತ್ತಾರೆ. ಕೂಡಲೇ ಮಳಿಗೆಗಳು ಓಪನ್ ಮಾಡಿ ಎಂದು ಪುರಸಭೆಯ ಸದಸ್ಯರು ಹೇಳಿದಾಗ ಕೀಲಿಗಳು ಸಿಗುತ್ತಿಲ್ಲ ಎನ್ನುತ್ತಾರೆ ಸಿಬ್ಬಂದಿಗಳು. ಸ್ವಲ್ಪ ಸಮಯದ ನಂತರ ಮಳಿಗೆ ತೆರೆದು ನೋಡಿದಾಗ ಅಡ್ಡಾದಿಡ್ಡಿ ಬಿಸಾಡಿದ ಬ್ಲೀಚಿಂಗ್ ಪೌಡರ್, ಕಸ ತುಂಬುವ ಬಕೆಟ್ಗಳು, ಹೊಲಿಗೆ ಯಂತ್ರ, LED ಲೈಟ್, ವೈರ್ ಸೇರಿ ಅನೇಕ ಸಾಮಗ್ರಿಗಳು ಕಂಡುಬರುತ್ತವೆ. ಮಳಿಗೆಯಲ್ಲಿ ಸಾಮಗ್ರಿಗಳು ಇಲ್ಲ ಎಂದು ಸುಳ್ಳು ಯಾಕೆ ಹೇಳುತ್ತೀರಿ? ಇವುಗಳನ್ನು ಮಾರಾಟ ಮಾಡಿಕೊಳ್ಳುತ್ತೀರಾ ಎಂದು ಪುರಸಭೆಯ ಸದಸ್ಯರು ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಸಿಬ್ಬಂದಿಗಳು, ನಾವು ಯಾಕೆ ಮಾರಿಕೊಳ್ಳೋದು, ನಮಗೆ ಅಂತಹ ಕೆಲಸ ಬರುವುದಿಲ್ಲ, ಹಾಗೆ ಹೇಳಬೇಡಿ ಎಂದು ಹೇಳುತ್ತಾರೆ. ಇದರಿಂದ ಪುರಸಭೆಯ ಸದಸ್ಯರ ಮತ್ತು ಸಿಬ್ಬಂದಿಗಳ ನಡುವೆ ಮಾತಿಗೆ ಮಾತು ನಡೆದಿದ್ದು ಹೀಗೆ. ಸದಸ್ಯರು 23 ಮಂದಿ ನೆಕ್ಸ್ಟ್ ಮಾಡಿ ನಾವೇ ಓಕೆ ಬಟ್ ಇಲ್ಲಂತ ಯಾಕೆ ಹೇಳಿದ್ರು? ಮಷೀನ್ ಇಟ್ಟಿದ್ದು ಕರೆಕ್ಟ್ ಅದ, ಬಟ್ ಮಷೀನ್ ಜಾಸ್ತಿ 23 ಮಂದಿ ಸದಸ್ಯರು ಇನ್ನೊಂದು ಅನುದಾನದಾಗ ಮಾಡ್ಕೊಂಡು ಮಾಡ್ಬೇಕಂಬ ಕಡೆ ಇಲ್ಲ ಇಲ್ಲಂತ ಆಯ್ತು ತೋರಿಸ್ರಿ. ಆಚೆ ಸೆಟ್ ಪೆಲೆ ಮಾತೇನಾದ್ರಿ ಈಗ ನಾ ಜಸ್ಟ್ ಅಲ್ಲಿ ನಿಂತ ಏನ್ ಮಾತಾಡಿದ್ರು ಈಚ ಕಡೆ ಏನಿಲ್ಲ ಅಂತ ಹೇಳಿದ್ರಲ್ಲ, ಈ ರೀತಿ ಹೇಳಿಲ್ಲ ನೀವು. ಇದು ಯೂಸ್ ಮಾಡೋ ಕಡೆ ಈಗ ಏನಿಗಳು ಏನಿಲ್ಲ ಅಂತ ಹೇಳಿದ್ರಿ ನೀವು. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ, ನೀವೇನ್ ಹೇಳಿದ್ರಿ? ಇದು ಏನದ ಯೂಸ್ ಮಾಡೋ ಕಡೆಯಿಂದ ಹಾರ್ಡ್ ಆಗಿ ಹೋಗ್ಯದ, ಇದ್ರೊಳಗ ಏನಿಲ್ಲ ಅಂತ ಹೇಳಿದ್ರಿ. ಇದು ಪರಿಪೂರ್ಣವಂತ ಹೇಳಿಕೆ. ಇದ್ರ ನಿಮಿಷ ಯಾವ ತೆಗಿಲಿತ್ತಪ್ಪ? ಏನ್ ಕೇಳಿದ್ರೆ 5ನೇ ಪ್ರಶ್ನೆಗೆ 6ನೇ ಉತ್ತರ ಯಾವ ಸಾಲಿಂದ ಅವು ಅಷ್ಟೇ. ಇದಕ್ಕೆ ಕೇಳಿ ಕೇಳಿದ್ರು ಶಿಕ್ಷಣ इसको भी नहीं दे सकता, हर महीने के काउंसलर को दियो बोले ना जी, काउंसलर को दियो 50 बांटते बोले हम ಯಾರಿಗೆ ಹಾ ವಾರ್ಡ್ ಹಾ ನಾನು ಯಾವ ವಯಸ್ಸು ನೀವು ಕೊಟ್ಟಿದೆ ಅಂತ ಕೇಳ್ತಾ ಇಲ್ಲ. ಯಾವ ಈ ಸಾಲಿನ ಮತ್ತೆ ಅದೇ ಸಾಲಿನ ಹಿಡ್ಕೊಂಡು ಫೈಲ್ ಆಫೀಸ್ ಹೇಳಿ ಸರ್, ನಾನು ಹೇಳಿಲ್ಲ, ನಾನು ಮಾಡಿಲ್ಲ 23 ಬಿಟ್ ಕೊಡ್ತಾರೆ. ನಾನು ಹೇಳಿಲ್ಲ, ನಮ್ಮ ಆರ್ಡರ್ ಡಬ್ಬಿ ಕೊಟ್ಟಿಲ್ಲ ಹೇಳಿ ತೋರಿಸಿ. ನನ್ನ ಅಣ್ಣ ಕೊಟ್ಟಿಲ್ಲ, ನಾವು ಚಿತ್ರ ತೋರಿಸಿ 3 ಸರಿ ಕೊಟ್ಟಿಲ್ಲ. ಇಷ್ಟು ವಾರ್ಡ್ಗಳಿಗೆ ಕೊಟ್ಟಿದ್ದೇವೆ, ಇನ್ನ ಕೂಡ ಬಂದಿದ್ದು ಯಾಕೆ ಇನ್ಫಾರ್ಮೇಶನ್ ಮಾಡಿಲ್ಲ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಯಾವ ವಾರ್ಡ್ ಕೂಡ ಹೋಗುವ ಎಲ್ಲರಿಗೆ ತಗೊಂಡು ಕೇಳಿಲ್ಲ ಸರ್. ಮೇಡಮ್ ಯಾವ ವಾರ್ಡ್ ಕೊಟ್ಟಿಲ್ಲ ಯಾಕಂದ್ರೆ ನಾನು ಹಾಕೋತೀನಿ. ಫೋನ್ ಮಾಡಿ ವಿಷಯ ಹೇಳಿ ಕೇಳ್ದ. ಏನು ಕೇಳ್ದ ಸರ್? ಟೆಂಡರೀಕರಣ ಒಂದು ವೇಳೆ ಆದ್ರೂ ಸಹ 1 ತಿಂಗಳು 2 ತಿಂಗಳು ಕಾಲಾವಕಾಶ ಬೇಕು, ತುರ್ತು ಅಂತೇಳಿ ಮಾಡಿಕೊಂಡು ಎಮರ್ಜೆನ್ಸಿ ಲೈಟ್ ಪರ್ಚೇಸ್ ಮಾಡ್ಕೊಂಡು ಎಡಿಟ್ನಾಗೂ ಯಾರೂ ಕೇಳಲ್ಲ, ಇದಕ್ಕೆ ಯಾರೂ ನಿಂದಿರ್ಸಲ್ಲ ಅಂತ ಹೇಳ್ದನ. ಕರೆಕ್ಟಾ? ಅದಾದ ನಂತರ ಒಳಗೆ ಲೈಟ್ ಅವ ತುಕೋರಿ ಅಂತಲೂ ಹೇಳ್ದನ. ಹಿಂಬಳ ಹೇಳಿದ್ದು ಹೇಳ್ರಿ ನೀವು. इलाकर 6 महीने हुआ तुम बोले अभी, हाँ इसकी वारंटी रहती है 1 साल. अब 6 महीने में खराब हुआ तो इसका ये वारंटी कौन देना? नहीं जी, तुम 6 महीने नहीं लागो अंदर रखे. 30 ಹಾಕಿರ ಅಂತ ಹೇಳ್ತೀರಿ, ಇನ್ನ ಉಳಿದಿಂದ ಯಾಕೆ ಹಾಕಿಲ್ಲ? ಸದಸ್ಯರಿಗೆ ಹಾಕಿ पूरा घों अंदर ಮಾಡಿಲ್ಲ ಸರ್. इन्हों बोले 6 महीने हुआ वो देना नहीं पड़ देना. ಯಾವ ಸಾಲಿನಾಗಿಂದ ನಾವು 21-22 ತೆಗಿಂದವ पैसा बंदा 22 ಬಂದವ 23 ಆಯ್ತು 24 ಮುಂದೆ 2 ವರ್ಷ ಆದ್ರೂ ಸಹ ಹಂಗೆ ಅವ. ಇನ್ನ 2 ವರ್ಷ ಹುಡುಗಿ ಸಂಪನ್ನ ಎಮರ್ಜೆನ್ಸಿ ಟೈಮ್ ತಂದಿದ್ದ ಮಾಹಿತಿ ಕೊಡ್ಬೇಕಲ್ಲ. ಇಷ್ಟೊಂದು ಎಮರ್ಜೆನ್ಸಿ ಇಷ್ಟು ಆಗ್ತಾಗ ಅಂತ ಕೊಡ್ಬೇಕಲ್ಲ ಅಂತ ಕೇಳ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಸಜೀಶ್ ಲಂಬೂನವರ್, BV5 ನ್ಯೂಸ್ ಕನ್ನಡ, ಚಿಟಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.